ಅಂಡಾರ ತರ ಪಟ ಅಂತ ಹೇಳ್ಬಿಡ್ತೇನೆ, ಅನ್ಸಿದ್ರೆ ಮುಖದ ನೋಡಿದಂಗೆ ಹೇಳ್ಬಿಡ್ತಾರೆ. ಫಸ್ಟ್ ಬಂದಾಗ ಇದನ್ನ ಮಾಡಿದಾಗ ಅದೇ ತರ ಮನೋಹರ್ ಎಂಟರ್ ಆದ್ರು. ಮನೋಹರ್ ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಶಕ್ತಿ ಬಂತು ನಮ್ಗೆ. ಅದಾದ್ಮೇಲೆ ಅವರ ಮಗ ನಮ್ಮ ನವೀನ್ ಅವರು ಒಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್. ಅವ್ರು ನಮ್ಗೆ ಸಜೆಸ್ಟ್ ಮಾಡಕ್ ಶುರು ಮಾಡಿದ್ದೀನಿ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ. ಅಲ್ಲಿಂದ ಇದು ಬೇರೆ ತರ ರೂಪಗೊಳ್ತು. ಸೆಟ್ಗಳು ಬೇರೆ ತರ ಹಾಕಕ್ ಶುರು ಮಾಡಿದ್ವಿ. ಒಂಚೂರು ಇದು ಇಟ್ಕೊಂತೀರ, ನನಗೆ ಇದು ಎರಡು ಇಟ್ಕೊಂಡು ನೋಡಕ್ ಹಾಕಿಲ್ಲ. ಇಲ್ಲಿಂದ ಬಂದಾಗ ನವೀನ್ ಅವ್ರ ಮಗ ಚಂದ್ರು ಅವರು ನಮ್ಗೆ ಹೈದ್ರಾಬಾದ್ ತುಂಬಾ ಇದು ಮಾಡಿದ್ರು ಸರ್. ಬೇರೆ ಹತ್ರನೇ ಇತ್ತು ಇದು ಜರ್ನಿ. ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್, ಲೋಕನಾಥ್, ಕೃಷ್ಣಲೇಖನ, ಪಚ್ಚಿನ, ಪ್ರಶಾಂತ್, ಮನೋಜ್, ಪಾರ್ಥಸಾರಥಿ, ಕಿಶೋರ್, ಅಭಿಜ್ಞ, ಇವೆಲ್ಲ ನನ್ನ ಟೀಮ್. ಅದೇ ಹೇಳೋದಿಲ್ಲ ಪ್ರಿಯಾ ನನ್ನ ಹೆಂಡತಿ ಬಗ್ಗೆ ಹೇಳ್ತೇನೆ, ನನ್ನ ಜೊತೆಲಿದ್ದವ್ರ ಬಗ್ಗೆ ಹೇಳ್ತೇನೆ, ಎಷ್ಟು ಜನ ನನ್ನ ಜೊತೆಲಿದ್ರು ಅಂತ. ಇದಾದ್ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಅಷ್ಟು ಎಂಟ್ರಾಗಿದ್ದು ಆರ್ಟ್ ಡೈರೆಕ್ಟರ್ ಬಂದಿಲ್ಲ ಅನ್ಸುತ್ತೆ, ಶಿವಕುಮಾರ್ ಅವ್ರ ಬಗ್ಗೆ ಬಹಳ ಹೇಳ್ಬೇಕಿಲ್ಲಿ. ಯಾಕಂದ್ರೆ ನಮ್ದೇನೋ ಒಂದು ಕಲ್ಪನೆ ಇದ್ದಾಗ ಅದನ್ನ ಇನ್ನೊಂದು ರೀತಿ ಕೊಡೋದಿದೆಯಲ್ಲ, ಅದನ್ನ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೆಟ್ಗಳಾಗಿ. ಶಿವಕುಮಾರ್ ಅವ್ರ ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ, ನೀವು ಪಿಕ್ಚರ್ ನೋಡ್ತೀರ. ಯಾಕಂದ್ರೆ ಆ ತರ ಒಂಥರ ವಿಚಿತ್ರವಾಗಿ ಸೆಟ್ ಹಾಕಿದ್ದಾರೆ. ನಿಮ್ ರೆಗ್ಯುಲರ್ ಅಂತೂ ಇರಲ್ಲ. ಒಂದ್ ಮನೆ ಅಂದ್ರೆ ಅದೊಂಥರ ಇರುತ್ತೆ, ಒಂದು ಊರಂದ್ರೆ ಒಂಥರ ಇರುತ್ತೆ, ಆ ತರ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು. ಅವ್ರ ಜೊತೆ ಇದ್ದಿದ್ದು ನಮ್ಗೆ ತುಂಬಾ ಸ್ಪಾಟ್ ಅಲ್ಲಿ ಇದು ಮಾಡಿದಂದ್ರೆ ಕಿರಣ್, ಸುನೀಲ್, ಮಧುಪ್ರಸಾದ್ ಅಂತ. ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದ್ರೆ ಕೂತ್ರೆ ನಿಂತ ಏನಿಲ್ಲ ಅಂದ್ರೆ ಏನೋ ಒಂದು ತಂದ್ಕೊಟ್ಟು ರೆಡಿ ಮಾಡಿ ಹೆಂಗ್ ಕೊಡೋರು ನಿಮ್ ಡೈರೆಕ್ಟ್ ಅರ್ಥ ಆಗುತ್ತೆ. ಏನ್ ಹೇಳಿ ಅಂತ ಟೈಮಲ್ಲಿ ಯಾರೋ ಹೆಲ್ಪ್ ಮಾಡಿ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಆ ತರ ಒಂದು 100 ಆನೆ ಫಲ ನಮ್ಗೆ ಅವರೆಲ್ಲ. ಅದಾದ್ರ ಮೇಲೆ ಕ್ಯಾಮ್ರಾಮನ್ ಹೆಗಡೆ ಮಾಡ್ಬೇಕಾಗಿತ್ತು ನಮ್ಮ ಜೊತೆಲಿ. ಅವ್ರು ತುಂಬಾ ಬ್ಯುಸಿ ಆಗಿದ್ದರಿಂದ ಅವ್ರು ಸಿಗ್ಲಿಲ್ಲ. ಆಮೇಲೆ ಪ್ರಜ್ವಲ್ ಅಂತ ಬಂದ್ರು. ಅವರು ಸ್ವಲ್ಪ ಬೇರೆ ಯಾವ್ದೋ ಪಿಕ್ಚರ್ ಇದಾಗಿಂದ ನಮ್ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ರಿಂದ ಆಮೇಲೆ ಅವರು ಇದಾಗಿ ನಮ್ ಕೊನೆಗೆ ವೇಣು, ನಮ್ಮ ಹಳೆ ತಲೆ, ನನ್ನ ಬಹಳ ಫೇವರೇಟ್, ಅವ್ರು ಬಂದು ನಮ್ಮ ಇಡೀ ಪಿಕ್ಚರ್ ಮುಗಿಸ್ಕೊಟ್ರು. ಅದಾದ ಮೇಲೆ ಅವ್ರ ಜೊತೆಲಿ ಇದ್ದಂಥವ್ರು ಯಶಸ್ವಿನಿ, ಆಮೇಲೆ ಸ್ಟಡಿ ಕ್ಯಾಂಪ್ ಬುಜ್ಜಿ ಅವರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೆಲಿ. ಎನಿ ಶಾಟ್ ಯಾವ ತರ ಹೇಳಿ ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡ್ರೆ 3 ನಿಮಿಷ 2 ನಿಮಿಷ ಒಂದೇ ಟೇಕ್ ರಾಪ ದೊಡ್ಡದು ನಾವೆಲ್ಲ ಒದ್ದ ಇಸ್ಕೊಂಡು ಹಂಗೆ ಹೋಗೋರು. ಆ ತರ ಒಬ್ಬ ಬುಜ್ಜಿ ಅವ್ರು ನೆನೆಸ್ಕೋಬೇಕು ಇವತ್ತು. ಅದಾದ್ರ ಮೇಲೆ ಡ್ರೋನ್ ಸಂತೋಷ್ ಅಂತ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇದಾದ್ರ ಮೇಲೆ ಕಾಸ್ಟ್ಯೂಮ್ ಭರತ್ ಅಂಡ್ ವರ್ಷಿಣಿ. ಇದೆಲ್ಲ ಏನ್ ಮಾಡಿದೀನಿ ನಾನು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಆ ಭರತ್ ವರ್ಷಿಣಿ ಒಂದೊಂದು ಐಟಮ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅದೆಲ್ಲೆಲ್ಲಿ ಹುಡುಕಿ ಏನೇನ್ ಮಾಡಿ ಇದನ್ನ ತಂದಿದಾರೋ ಗೊತ್ತಿಲ್ಲ. ಇವತ್ತು ಹೇಳ್ತಾರೆ ಏನ್ ಸರ್ ಕಾಸ್ಟ್ಯೂಮ್ ಎಲ್ಲ ಸೂಪರ್ ಮಾಡಿದ್ರೆ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆಕ್ಚುಲಿ. ಆಮೇಲೆ ಮ್ಯೂಸಿಕ್ ಫಸ್ಟ್ ಗುರುಕಿರಣ್. ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು ಗುರುಕಿರಣ್ ಅಂತ. ನಾನು ಗುರುಕಿರಣ್ ಹತ್ರ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ, ಬೇರೆ ಮ್ಯೂಸಿಕ್ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ. ಕೊನೆಗೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ. ಅವರು ನಮ್ಮ ಅಜನೀಶ್ ಅವರು. ಅಜನೀಶ್ ಅವ್ರ ಬಗ್ಗೆ ನಾನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಅದ್ಭುತವಾದಂತಹ ಮ್ಯೂಸಿಕ್ ಡೈರೆಕ್ಟರ್ ಅವರು. ಒಂದು ಏನಂದ್ರೆ ಕಾಂತಾರ ಆದ್ರ ಮೇಲೆ ಅವರು ಇಡೀ ಇಂಡಿಯಾ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವಾಗ ನಮ್ಮನ್ನು ಕೂಡ ಎಲ್ಲಿ ಹೋದ್ರು ಕೂಡ ಮ್ಯೂಸಿಕ್ ಅವರು ಅಜನೀಶ್ ಹೋಗ್ತಾರೆ. ಸೊ ನಮಗೊಂದು ಪ್ಲಸ್ ಪಾಯಿಂಟ್ ಅವ್ರ ಜೊತೆ ಸೇರಿ. ಆಮೇಲೆ ಈ ಪಿಕ್ಚರ್ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಪಿಕ್ಚರ್ ಅಲ್ಲಿ. ನೀವು ಹೇಳ್ದಂಗೆ ಒಂದು ಅದೇನೇನು ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಇದೆ. ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ತರ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಒಂದು ರೀ ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದ್ರು. ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಮನೋಹರ್ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಅದಾದ್ಮೇಲೆ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವ್ರು ಹೆಂಗೆ ಅಂದ್ರೆ ನನ್ನ ಜೊತೆ ಬಂದ್ರೆ ನನ್ನ ಜೊತೆ ಡೈರೆಕ್ಟರ್ ತರ ಇರ್ತಾರೆ, ಮಾಸ್ಟರ್ ತರ ಇರಲ್ಲ. ಅವರು ಎಷ್ಟೋ ಸೀಕ್ವೆನ್ಸ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ. ರವಿ ವರ್ಮಾ ಅವರು, ಚೇತನ್ ಡಿಸೋಜಾ ಬಂದಿದಾರ ಇಲ್ಲ? ಯಾರು ಬಂದಿಲ್ಲ? ಯಾರು ಕರೆದಿಲ್ವ ನೀವು? ಓಕೆ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್, ಇಮ್ರಾನ್ ಮಾಸ್ಟರ್ ಅಷ್ಟೇ ನನ್ನ ಜೊತೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ತರ ವರ್ಕ್ ಮಾಡ್ತಾರೆ ಪಾಪ, ಅವ್ರು ಅಷ್ಟು ದೊಡ್ಡ ಮಾಸ್ಟರ್ ಆಗಿ. ಅದಾದ್ಮೇಲೆ ಎಡಿಟರ್ಸ್ ನಮ್ಮ ಜೊತೆ ಇದೇ ತರ ಶ್ರೀ ಅಂತ ಒಬ್ರು ಎಡಿಟರ್ ನಮ್ಮ ಜೊತೆ ಒಂದು 6 ತಿಂಗಳೇನೋ ನಮ್ಮ ಜೊತೆಲಿ ಇದ್ರು. ಅದಾದ್ಮೇಲೆ ಅವ್ರಿಗೂ ಯಾವ್ಯಾವ್ದೋ ಬೇರೆ ಪ್ರಾಜೆಕ್ಟ್ ಇತ್ತು, ಏನೋ ಅಮೆರಿಕಾಗೆಲ್ಲ ಹೋಗ್ಬೇಕಾಗಿತ್ತು, ಅವರು ಯಾವ್ದೋ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆಮೇಲೆ ಈ 2 ವರ್ಷ ನಮ್ಗೆ ನಿಮ್ ಜೊತೆ ಬರಕ್ ಆಗಲ್ಲ ಅಂದ್ರು. ಪಾಪ ಅವ್ರು ಬ್ಯುಸಿ ಇದ್ರು, ಅವ್ರು ತಪ್ಪಲ್ಲ. ಆಮೇಲೆ ನಮಗ್ ಸಿಕ್ಕಿದ್ದು ದೀಪು ಅವರು ನಮ್ಮ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ರು. ನಮ್ಮ ಶಶಿಕುಮಾರ್ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವ್ರ ಮಗ ಅವರು. ನಿಮಗ್ ಗೊತ್ತಲ್ಲ ಚೆನ್ನ ಅವರೇ, ಎಂತ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು. ನಂಬಲ್ಲ ನೀವು, ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೊಬೇಕು. ಒಂದು ಯಾವ್ದೋ ಒಂದು ಡೈಲಾಗು,
ಲವ್ 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 ಏನ್ ಲವ್ ಮಾಡ್ತೀವಿ, ಎಷ್ಟೇ ಲವ್ ಮಾಡ್ತೀವಿ ಒಂದು ಡೈಲಾಗ್ ಇತ್ತಲ್ಲ. ನಾನು ಅವ್ರ ಹತ್ರ, ಗುರುವೇ ನಾನು ಇಷ್ಟೊಂದು ಡೈಲಾಗ್ ಹೇಳ್ರಿ ನೋಡ್ತಾರೆ ನಾನು ಹೊಸಬ, ಇದನ್ನ ತೆಗೆದುಬೋಣ ಅಂದ್ರೆ ನೀವ್ ಹೇಳಿದ್ರೆ ಇದನ್ನ ನೋಡ್ತಾರೆ, ಹೊಸಬ್ರು ಹೇಳಿದ್ರೆ ಇದನ್ನ ನೋಡೋದು ಅಂತ ಹೇಳಿ ಹಿಡಿಸಿದ್ರು ಅದನ್ನ. ಅದು ಎಷ್ಟು ಫೇಮಸ್ ಆಯ್ತು ನೋಡಿ ನಿಜವಾಳ. ಅದು ಜಡ್ಜ್ಮೆಂಟ್ ಎಡಿಟರ್ಗಳದ್ದು. ಸೊ ಅಷ್ಟೇ ಇದಿರುವಂತ ದೀಪ್ ಅವ್ರು ನಮ್ಮ ಜೊತೆ ಟ್ರಾವೆಲ್ ಆದ್ರು, ಅವರಿಂದನೂ ನಾವು ತುಂಬಾ ಪಡ್ಕೊಂಡೆ, ಸಜೆಷನ್ ತಗೊಂಡೆ. ಅದಾದ್ಮೇಲೆ ನಮ್ಗೆ ಇವಾಗ ಫೈನಲ್ ಆಗಿ ವಿಜಿ ಅಂತ ಒಬ್ರು ಎಡಿಟರ್ ಇದ್ದಾರೆ, 24 hours ನನ್ನ ಜೊತೆಲೇ ಇರ್ತಾರೆ. ನನಗೆ ಆತರ ಇದ್ರೆ ತುಂಬಾ ಖುಷಿ. ಎಡಿಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರ್ಬೇಕಂತ ಆಸೆ ಪಡ್ತೀನಿ. ಪಾಪ ಅವ್ರಿಗೆ ಕಷ್ಟ ಆಗ್ಬೋದು, ಇವರೇ ನನ್ನ ಹೆಂಡ್ತಿರು ಜೊತೆಲೇ ಇರೋರು. ಲಿಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಯಾವ್ದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಆಮೇಲೆ ಏನು ಅನ್ಕೊಂಡ್ಬಿಡ್ಬೇಡ. ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶು, ಹೇರ್ ಡ್ರೆಸ್ಸರ್ ಪರಮೇಶು, ರಫೀಕು, ಪಾಪ ಯಾವಾಗಲೂ ನನ್ನ ಜೊತೆಲಿ 24 hours ಇದ್ದು ಕೆಲಸ ಮಾಡಿದಂತ ಕಾಸ್ಟ್ಯೂಮ್ ನಾರಾಯಣ್ ಅವರು. ಇದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್, ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓಕೆ. ಆಮೇಲೆ ಅನಿಲ್ ಅವರು, ಆಮೇಲೆ VFX ಕೆಲಸ ಮಾಡ್ತಿರುವಂತ ನಿರ್ಮಲ್ ಅಂಡ್ ಟೀಮ್ ಅವರು. ಆಮೇಲೆ ಅದಾದ್ಮೇಲೆ ಸಾಯಿ ಚರಣ್ ಅಂಡ್ ಇವರು ನಮ್ಮ ಕಿಶೋರ್ ಅಂತಿದ್ದಾರೆ, ಅವರು ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರು, ಎಡಿಟರ್ ಆಗಿ ಬಂದ್ರು, ಎಲ್ಲ ಕೆಲಸ ಮಾಡ್ತಾರೆ ಅವರು. ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಕಾನಿ ಸ್ಟುಡಿಯೋ ಅವರು ಮರೆಯಂಗೆ ಇಲ್ಲ, ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ರು. ಏನಂದ್ರೆ ಈ ಒಂದು ವಿಜುವಲ್ ಒಂದು ಹಿಂಗ್ ಬರಬೇಕು ಅಂತ ಕಟ್ಕೊಡ್ತಾರೆ, ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ತರ. ಆಮೇಲೆ ಯೂನಿಫೈ ಉದಯ್ ಅವರು, ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂತವ್ರು, ಆಮೇಲೆ ವೆಂಕಟ್, ನಾಗ, ಆರ್ಮುಗಮ್ ಅಂತ ಒಂದು ಜನ ವರ್ಕ್ ಮಾಡಿದ್ರು. ತುಂಬಾ ದೊಡ್ಡ ಟೀಮ್ ಇದೆ ಇದು. DI ಅಲ್ಲಿ ಆಶಿಕ್ ಅವರು, ಎಲ್ಲರಿಗೂ ಗೊತ್ತಿರುತ್ತೆ DI ಅಲ್ಲಿ ಆಶಿಕ್ ಅವರು. ನಮಗೆ ಇವತ್ತಿಗೂ ಅಲ್ಲಿ ವರ್ಕ್ ಮಾಡ್ತೀನಿ. ಇಲ್ಲಿ ಮುಗಿಸ್ಕೊಂಡು ನಾನು 10:30 11 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೊಬೇಕು. ನಮಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆಮೇಲೆ ಸುಪ್ರೀತ್ ಅವರು, ಗುರುವೆ ಫಸ್ಟ್ ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿ, ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ. ಬಟ್ ಅದಾದ್ಮೇಲೆ ನೀವು ಬಿಸಿ ಆಗ್ಬಿಟ್ರಿ, ನಾನು ಬಿಸಿ ಆಗ್ಬಿಟ್ಟೆ. ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ. ಮತ್ತೆ ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. KVN ಅವರಿಗೆ ನಿಮಗೆ ತುಂಬಾ ಥ್ಯಾಂಕ್ಸ್. ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅದಾದ್ಮೇಲೆ ರಾಘವೇಂದ್ರ ಹುಣಸೂರ್ ಅವರು, ನಾನು ಈ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಮೆಸೇಜ್ ಕಳಿಸಿದ್ರು, ದಿಸ್ ಫಿಲಮ್ ಈಸ್ ಮೈನ್ ಅಂತ. ಅವರೇ ತಗೊಂಡ್ರಿ ಈ ಪಿಕ್ಚರ್ನ. ಆಮೇಲೆ PRO ವೆಂಕಟೇಶ್ ಅವರು ಯಾವತ್ತಿಗೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದಿದ್ದಾರೆ. ಎಲ್ಲಿ ಪ್ರೆಸ್ ಅವ್ರು ಯಾರು ವಿಜಯ್ ಹೊಡಿತಾನೆ ಇಲ್ಲ ಅವರು. ಎಲ್ಲಿ ಅಲ್ಲಿದ್ದಾರ ವೆಂಕಟೇಶ್ ಅವರು. ಆಮೇಲೆ ನಮ್ಮ ಪ್ರಮೋಷನ್ಗೆ, ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್, ಎಲ್ಲಿ ಪುನೀತ್ ಅವರು, ಕೈ ಎತ್ತಿ ಸ್ವಾಮಿ. ಪುನೀತ್ ಆಚೆ ಕೆಲಸ ಮಾಡ್ತಾರೆ, ಪುನೀತ್ ಅವರು. ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಮರೆಯೋಕೆ ಸಾಧ್ಯ ಇಲ್ಲ. ಹಿಂಗ್ ಕೂತಿರ್ತಾರೆ, ಹಿಂಗೆ ಏನ್ ಪ್ರಮೋಷನ್ ಮಾಡಬೇಕು ಅಂತ ಆತರ. ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು, ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೆಲಿರೋರು. ಇದಾದ್ಮೇಲೆ ನಮ್ಮ ಇದು ಏನೋ ಆರ್ಟಿಸ್ಟ್ಗಳು ಎಲ್ಲರ ಹೆಸರು ಹೇಳ್ಬಿಡ್ತೀನಿ. ಆಮೇಲೆ ಒಬ್ಬರ ಹೆಸರು ಒಬ್ರು ಬಿಡ್ತಾರೆ ಅಂತ ಬೇಜಾರು ಮಾಡ್ಕೊಂಡ್ರೆ ಅದಕ್ಕೆ ಎಲ್ಲರ ಹೆಸರು ಹೇಳ್ತೀನಿ. ಭೀಷ್ಮ ನಾಣಯ್ಯ ಅವರು, ನಿಧಿ ಸುಬ್ಬಯ್ಯ ಅವರು, ದೊಡ್ಡಣ್ಣ, ಸಾಧು ಕೋಕಿಲ, ಏನಪ್ಪಾ ಟೈಟಲ್ ಕಾರ್ಡ್ ಓದ್ತಿದ್ದೆ ಅನ್ಕೊಂಡ್ಬಿಡಿ ದಯವಿಟ್ಟು. P. ಮನೋಹರ್ ಅವರು, ರವಿಶಂಕರ್ ಅವರು, ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಡೈರೆಕ್ಟರ್ ಗುರುಪ್ರಸಾದ್ ಅವರು ಅಷ್ಟೇ ನೋಡಿದ್ದೀರಾ ನೀವು ಟೀಸರ್ ಅಲ್ಲಿ. ಅವರು ಇವಾಗ ನಮ್ಮ ಜೊತೆಲಿಲ್ಲ, ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಅವರು ಈ ಪಿಕ್ಚರ್ ಅಲ್ಲಿ. ಆಮೇಲೆ ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಆಮೇಲೆ ನವೀನ್ ಸೊಕ್ಕೆ ಅಂತ, ಪ್ರಕಾಶ್ ತುಮ್ಮಿನಾಡು ಅಂತ, ನಿಮ್ಗೆಲ್ಲ ಗೊತ್ತಿರುತ್ತೆ ಅವರು, ಕಾಂತಾರ ಬಹಳ ಫೇಮಸ್ ಅವರು. ಆಮೇಲೆ ಮಾನಸಿ ಸುಧೀರ್ ಅವರು ಅಷ್ಟೇ ತುಂಬಾ ಫೇಮಸ್ ಅವರು. ಟಗರು ಸರೋಜ, ಶ್ರುತಿ, ನೀತು ಅವರು ಇಲ್ಲಿ ಬಂದಿದ್ರು. ಆಮೇಲೆ ಮೇದಿನಿ ಕೆಳಮನೆ, ಇಲ್ಲೇ ಎಲ್ಲ ನೋಡಿದ್ರಿ ನೀವು, ಮಾತಾಡಿದ್ರಿ ಅವ್ರ ಹತ್ರ. ಅನುಷಾ, ವೀಣಾ ಪೊನ್ನಪ್ಪ, ಕಾಕ್ರೋಚ್ ಇಲ್ಲೇ ಮಾತಾಡಿದ್ರು ಸಖತ್ತಾಗಿ, ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಉಮಾ ಅಂತ. ಆಮೇಲೆ ತುಂಬಾ ಲಿಸ್ಟ್ ದೊಡ್ಡದಿದೆ ಹೇಳ್ತಾ ಹೋದ್ರೆ. ಇಂದ್ರಜಿತ್, ಓಂ ಪ್ರಕಾಶ್, ನಾಗಶೇಖರ್, ಮುರಳಿ ಮೋಹನ್, ತುಂಬಾ ಇದೆ. ಓಕೆನಾ. ಇದಾದ್ಮೇಲೆ ಮೇಯ್ನು ನನ್ನ ಜೊತೆ 2.5 ವರ್ಷ ಟ್ರಾವೆಲ್ ಆಗಿರೋ ಒಂದು ಟೀಮ್ ಇದೆಯಲ್ಲ, ಇದು ಕನಕಪುರ ಕಾಂತ್ ಅವ್ರು ಮಾಡಿದ್ದಾರೆ, ಗೌರಿ ಶಕ್ತಿ ಅವ್ರು ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ. ಅರವಿಂದ್, ದೇವು ಗ್ಯಾಂಗ್ ಅಂತ, ಭಾರ್ಗಿ ಅಂಡ್ ಲಕ್ಷ್ಮಿ, ನಮ್ಮ ಪ್ರಿಯಾಂಕ ತಮ್ಮ ಅವರು ಬಂದು ಆಕ್ಟ್ ಮಾಡಿದ್ದಾರೆ ಇಲ್ಲಿ. ವಿನಾಯಕ್ ತ್ರಿವೇದಿ ಅಂತ ಒಂದು ಆಕ್ಷನ್ ಸೀನಲ್ಲಿ ಮಾಡಿದ್ದಾರೆ. ಚೇತನ್, ಬಜರಂಗಿ, ಈಶ್ವರ್ ಭಟ್, ಆಮೇಲೆ ಪ್ರಮೋದ್ ಅಂತ ತುಂಬಾ ಜನ ಮಾಡಿದ್ದಾರೆ ಇದರಲ್ಲಿ. ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋರಲ್ಲಿ ನನ್ನ ಜೊತೆ ಇರುವಂತ ಯಾರು, ಲೋಕಿ, ಆಮೇಲೆ ಎಲ್ಲಿ ವೇದಿಕಾ ಅವರು, ವೇದಿಕಾ ಇಲ್ಲಿ ಇದಾರ ಇಲ್ಲಿ, ವೇದಿಕಾ. ಆಮೇಲೆ ನಮ್ಮ ಇಲ್ಲಿ ಕೃಷ್ಣ ಲೇಖನ ಇಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಇದ್ರ ಮೇಲೂ ಯಾರನ್ನಾರ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆಮೇಲೆ ನೋಡಿ ಇಲ್ಲೆಲ್ಲ ನಮ್ಗೆ, ನೀನು ಅಪ್ಪ ನಿನ್ ಜೊತೆ ಡಿಸ್ಕಸ್ ಮಾಡಿದ್ದೀನೋ ನಿದರ್ಶನ್. ಓಕೆ, ಇಷ್ಟು. ಇವಾಗ ವಿಷಯಕ್ಕೆ ಬರ್ತೀನಿ. ಏನಂದ್ರೆ ನಾನು ಹೇಳಿದ್ನಲ್ಲ,
ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಅದೊಂದೇ ನಾನು ಮಾಡ್ತಿರೋದು.